ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 25ನೇ ತಾರೀಕು ಭೌಮವಾಸರ ಅಂದ್ರೆ ಮಂಗಳವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರುವಂತಹ ದಿನ. ಈ ತ್ರಯೋದಶಿ ಈ ದಿನ ಪೂರ್ತಿ ಇರುತ್ತೆ. ಮತ್ತೆ ನಾಳೆ ಬೆಳಿಗ್ಗೆ 6:52 ಕೂಡ ತ್ರಯೋದಶಿ ತಿಥಿ ಇರುತ್ತೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 10:58 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 6:23 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಬೆಳಿಗ್ಗೆ 7:41 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:31 ಸಂಜೆ 5:01 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:25 ಮಧ್ಯಾಹ್ನ 1:58 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:52 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:30 ಬೆಳಿಗ್ಗೆ 9:22 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:48 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 4:58 ಸಂಜೆ 5:59 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:28 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಅದರಲ್ಲೂ ವಿಶೇಷವಾಗಿ ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡಿ. ಹಾಗೆ ನಿಮ್ಮ ಪ್ರಯಾಣ ಈ ವ್ಯಾಪಾರಿ ಸಂಬಂಧವಾಗಿ ಯಾವುದೇ ಇದ್ದರೂ ಕೂಡ ಅದನ್ನು ಚಗೋದಯದ ಲಾಭದ ಸಮಯದಲ್ಲೇ ನೀವು ಮುಂದುವರಿಸೋದ್ರಿಂದ ಅಥವಾ ಆರಂಭ ಮಾಡೋದ್ರಿಂದ ತುಂಬ ಉತ್ತಮ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯವನ್ನು ತಿಳ್ಕೊಂಡು ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:07 ಸೂರ್ಯಾಸ್ತ ಸಂಜೆ 6:35. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಆಗಲಿ, ಖರೀದಿ ಮಾಡುವಂಥ ವಿಚಾರ ಆಗಲಿ ಈ ಕುಜ ಹೊರದಲ್ಲಿ ಆರಂಭ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಈ ಭೂ ವ್ಯವಹಾರಗಳಲ್ಲಿ ಅಡ್ವಾನ್ಸ್ ಕೊಡುವಂಥ ವಿಚಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ
ಯಾವುದೇ ಇದ್ರೂ ನಿಮ್ಗೆ ಈ ದಿನ ಸಕ್ಸಸ್ ಆಗುತ್ತೆ. ಹಾಗೆ ಈ ಕುಜ ಶಕ್ತಿಗೆ ಮತ್ತು ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸಾಹಸ ಪ್ರದರ್ಶನವನ್ನು ಮಾಡ್ತಾರೆ, ಯಾರು ಕ್ರೀಡಾಪಟುಗಳಿದ್ದಾರೆ, ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅಂಥವ್ರಿಗೆ ತುಂಬ ಯಶಸ್ಸಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವ್ರಿಗೂ ಕೂಡ ಈ ಕುಜ ಹೋರ ಉತ್ತಮವಾದಂಥ ಒಂದು ಸಮಯ. ಹಾಗಾಗಿ ನಿಮ್ಮ ಒಂದು ಸ್ಪರ್ಧೆಯ ವಿಚಾರವಾಗಿ, ನಿಮ್ಮ ಪರೀಕ್ಷೆಯ ವಿಚಾರವಾಗಿ ನಿಮಗೆ ಅಮೂಲ್ಯವಾದಂಥ ಮಾಹಿತಿಗಳು ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಅಥವಾ ಈ ಸಂದರ್ಭದಲ್ಲೇ ನಿಮ್ಮ ಒಂದು ಸ್ಪರ್ಧೆಯನ್ನು ಮುಂದುವರಿಸಿದ್ರೆ ಅದರಿಂದ ಕೂಡ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಕುಜನಿಂದ ಉತ್ತಮ ಸಾಹಸಮಯವಾದಂತಹ ಕೆಲಸಗಳಾಗುತ್ತೆ. ಆದರೆ ಈ ಕುಜ ಅಹಂಕಾರಕ್ಕೆ ಮತ್ತು ಆಕ್ರಮಣ ಮಾಡುವಂಥ ಬುದ್ಧಿಗೂ ಕೂಡ ಕಾರಕನಾಗಿರ್ತಾನೆ. ಹಾಗಾಗಿ ನೀವು ಈ ದಿನ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಅಧಿಕಾರಿ ವರ್ಗದವರು ನಿಮ್ಮ ಇತಿಮಿತಿ ಒಳಗೆ ಅಧಿಕಾರವನ್ನು ಚಲಾವಣೆ ಮಾಡಬೇಕಾಗತ್ತೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಈ ದಿನ ಅವಘಡಗಳು ಉಂಟಾಗುತ್ತೆ. ಹಾಗಾಗಿ ಕುಜನಿಂದ ಎಷ್ಟು ಅನುಕೂಲತೆ ಇದೆಯೋ ಅಷ್ಟೇ ಅನುಕೂಲತೆ ನಿಮ್ಮ ಅಹಂಕಾರದಿಂದ ಬಂದ್ಬಿಡ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇದು ಅನಾನುಕೂಲದ ಪರಿಸ್ಥಿತಿ ನಿಮಗೆ. ಇನ್ನು ಕುಜ ಒಡ ಹುಟ್ಟಿದವರಿಗೆ ಕಾರಕನಾಗಿರೋದ್ರಿಂದ ಈ ದಿನ ನಿಮ್ಮ ಒಡ ಹುಟ್ಟಿದವರ ವಿಚಾರದಲ್ಲೂ ಕೂಡ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರುತ್ತೆ. ಜೊತೆಗೆ ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಒಮ್ಮತದಿಂದ, ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಹಿತಾಸಕ್ತಿ ಕೂಡ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ದಿನ ಕುಜ ನಿಮಗೆ ಉತ್ತಮವಾದಂಥ ಫಲಗಳನ್ನು ತಂದು ಕೊಡ್ತಾನೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರು ಹೋರಾದಲ್ಲಿ ಆರಂಭ ಮಾಡೋದ್ರಿಂದ ಅದು ಕೂಡ ನಿಮಗೆ ಅತ್ಯುತ್ತಮವಾದ ಫಲಗಳನ್ನು ತಂದು ಕೊಡುತ್ತೆ. ಏಕೆಂದರೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 1:27 ಇನ್ನು ರಾತ್ರಿ 7:46 ರಾತ್ರಿ 8:41 ಹಾಗೆ ಮಧ್ಯರಾತ್ರಿ 2:14 ಮಧ್ಯರಾತ್ರಿ 3:09 ಗುರು ಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದಕ್ಕಾಗಿ ನೀವು ಯಾವುದೇ ರೀತಿಯ ಪ್ರಮುಖವಾದ ಚಟುವಟಿಕೆಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಶನಿ ಹೋರದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗಿಬಿಡುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:19 ಮಧ್ಯಾಹ್ನ 12:23 ಹಾಗೆ ಸಂಜೆ 6:50 ರಾತ್ರಿ 7:46 ಇನ್ನು ಮಧ್ಯರಾತ್ರಿ 1:17 ರಾತ್ರಿ 2:13 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರದಲ್ಲಿ ಉತ್ತಮ ಫಲಗಳು ಲಭ್ಯವಾಗುತ್ತೆ. ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗ್ಲಿ, ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗ್ಲಿ ಈ ರವಿ ಹೋರದಲ್ಲೇ ನೀವು ಆರಂಭ ಮಾಡೋದ್ರಿಂದ ಉತ್ತಮ ಫಲಗಳು ಸಿಕ್ಕತ್ತೆ. ಇನ್ನು ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೆ ರವಿ ಹೋರದಲ್ಲೇ ಮಾಡಿ, ಸಕ್ಸಸ್ ಆಗುತ್ತೆ. ಇನ್ನು ಹಿರಿಯ ಅಧಿಕಾರಿಗಳಿಗೂ ಕೂಡ ಈ ದಿನ ಚೆನ್ನಾಗಿದೆ. ಸರ್ಕಾರಿ ನೌಕರರಿಗೆ ಈ ಸಂದರ್ಭ ತುಂಬಾ ಸಂತೋಷವನ್ನು ತರುತ್ತೆ. ಒಟ್ಟಾರೆ ಈ ರವಿ ಹೋರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲವನ್ನು ತರುವಂತ ಹೊರ ಇದು ಈ ದಿನ ಬೆಳಿಗ್ಗೆ 6:59 ಬೆಳಿಗ್ಗೆ 8:04 ಇನ್ನು ಮಧ್ಯಾಹ್ನ 2:32 ಅಪರಾಹ್ನ 3:37 ಇನ್ನು ರಾತ್ರಿ 9:37 ರಾತ್ರಿ 10:32 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ, ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ, ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಈ ಚಂದ್ರ ಹೊರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯಾಪಾರದಲ್ಲಿ ಸ್ವಲ್ಪ ದ್ರೋಹ ಆಗುವಂಥದ್ದು, ಮೋಸ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯವರಿಗೂ ಕೂಡ ಈ ಚಂದ್ರ ಹೋರದಿಂದ ಉತ್ತಮ ಲಾಭಗಳಿದೆ, ಅನುಕೂಲತೆಗಳು ಚೆನ್ನಾಗಿರುತ್ತೆ. ಇನ್ನು ಈ ದಿನ ಚಂದ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:13 ಬೆಳಿಗ್ಗೆ 11:18 ಹಾಗೆ ಸಂಜೆ 5:46 ಸಂಜೆ 6:50 ಇನ್ನು ರಾತ್ರಿ
12 ಗಂಟೆ 23 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದಿದೆ ಅದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನ ಗಮನಿಸಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಪಂಚ ಅಂಗಗಳನ್ನು ತಿಳ್ಕೊಂಡೇ ಮುಂದುವರೆದ್ರೆ ತುಂಬಾ ಲಾಭ ಇದೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಏಕೆಂದರೆ ಪಂಚಾಂಗ ಒಂದು ನಿಮ್ಮ ಗಮನದಲ್ಲಿದ್ದರೆ ಒಳ್ಳೆಯ ಸಮಯದಲ್ಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಅದು ಉತ್ತಮವಾದಂತಹ ಪ್ರಗತಿಯಲ್ಲಿರುತ್ತೆ. ಫಲಿತಾಂಶಗಳು ಕೂಡ ನಿಮ್ಮ ಪರವಾಗೇ ಇರುತ್ತೆ. ಇದು ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಪಂಚಾಂಗವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಮಂಗಳವಾರ, ಅದರಲ್ಲೂ ಈ ಶುಕ್ಲ ಪಕ್ಷದ ಮಂಗಳವಾರ ಅಂತ ಹೇಳಿದ್ರೆ ಈ ತ್ರಯೋದಶಿಯ ತಿಥಿ ಸಂಯೋಗ ಆಗಿರುವಂತಹ ದಿನ. ಈ ದಿನ ಪ್ರದೋಷ ವ್ರತವನ್ನ ಆಚರಣೆ ಮಾಡುವಂಥದ್ದಿದೆ. ಅದರಲ್ಲೂ ಈ ದಿನ ಮಂಗಳವಾರ ಆದ್ದರಿಂದ, ತ್ರಯೋದಶಿಯ ತಿಥಿ ಇರೋದ್ರಿಂದ ಈ ದಿನ ಭೌಮ ಪ್ರದೋಷ ವ್ರತವನ್ನ ಆಚರಣೆ ಮಾಡುವಂಥದ್ದು. ಪ್ರದೋಷ ವ್ರತಗಳಲ್ಲೆಲ್ಲ ಈ ಭೌಮ ಪ್ರದೋಷ ತುಂಬಾ ವಿಶೇಷವಾಗಿ ಇರುವಂಥದ್ದು. ಹಾಗೆ ಈ ದಿನ ಮಂಗಳವಾರ ಶ್ರಾವಣ ಮಾಸ ಮಂಗಳಗೌರಿ ವ್ರತವನ್ನ ಆಚರಣೆ ಮಾಡುವಂಥವರು ಇದ್ದಾರೆ. ಅದರಲ್ಲೂ ಮದುವೆಯಾದಂತಹ ಹೊಸ ದಂಪತಿಗಳಿಗೆ ಈ ಮಂಗಳಗೌರಿ ವ್ರತ ವಿಶೇಷ ಅನ್ನಿಸ್ಕೊಳ್ಳುತ್ತೆ. ಇನ್ನು ವಿವಾಹಿತ ಸ್ತ್ರೀಯರು ಈ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು. ಜೊತೆಗೆ ಈ ದಿನ ಅಂಗಾರಕ ಜಯಂತಿ ಕೂಡ ಇರುವಂಥದ್ದು. ಇವೆಲ್ಲದರ ಸಂಯೋಗದಿಂದ ಈ ದಿನ ನಿಮಗೆ ತುಂಬ ಪ್ರಶಸ್ತವಾದಂತಹ ದಿನ. ನಿಮ್ಮ ಯಾವುದೇ ರೀತಿಯ ಸ್ಪರ್ಧೆ ಇರಲಿ, ಯಾವುದೇ ಕಾಂಪಿಟೇಷನ್ ಇರಲಿ, ಯಾವುದೇ ಪೈಪೋಟಿಗಳಿರಲಿ, ಅದೆಲ್ಲವನ್ನು ಕೂಡ ಧೈರ್ಯದಿಂದ ನಿಭಾಯಿಸಲಿಕ್ಕೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನದ ಪ್ರತಿ ವಿಚಾರಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಮಂಗಳವಾರದ ದಿನ, ಅದರಲ್ಲೂ ತ್ರಯೋದಶಿಯ ತಿಥಿ ಇರೋದ್ರಿಂದ ಈ ದಿನ ಭೌಮ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಇದನ್ನೇ ಅಂಗಾರಕ ಪ್ರದೋಷ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಇದು ಶಿವನಿಗೆ ಸಮರ್ಪಿತವಾದಂತಹ ಅತ್ಯಂತ ವಿಶೇಷವಾದಂತಹ ದಿನ. ಹಾಗೆ ಪ್ರತಿ ತಿಂಗಳ ತ್ರಯೋದಶಿ ತಿಥಿ ಎಂದು ಪ್ರದೋಷ ವ್ರತ ಬರುತ್ತೆ. ಇದು ತಮಗೆ ಗೊತ್ತಿದೆ. ಅದರಲ್ಲೂ ಮಂಗಳವಾರ ಪ್ರದೋಷ ಬರುವ ಕಾರಣ ಇದಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಇದರ ಮಹತ್ವ ದುಪ್ಪಟ್ಟಾಗಿರುತ್ತೆ. ಇಲ್ಲಿ ಭೌಮ ಅಂತ ಹೇಳಿದ್ರೆ ಮಂಗಳ ಗ್ರಹ. ಈ ದಿನ ಮಂಗಳನನ್ನ ಅಥವಾ ಕುಜನನ್ನ ಯಾರು ಪೂಜೆ ಮಾಡ್ತಾರೆ ಅವರಿಗೆ ಜಾತಕದಲ್ಲಿ ಇರುವಂತಹ ಮಂಗಳ ದೋಷ ಅಂದರೆ ಕುಜ ದೋಷ ನಿವಾರಣೆ ಆಗುತ್ತೆ. ಹಾಗೆ ಬೇರೆ ಬೇರೆ ರೀತಿಯ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಇಲ್ಲಿ ಶಿವನ ಅನುಗ್ರಹದಿಂದ ಮಾನಸಿಕ ಶಾಂತಿ ಸಿಕ್ಕತ್ತೆ, ಆಯಸ್ಸು ಹೆಚ್ಚಾಗತ್ತೆ, ಸಮೃದ್ಧಿ ಉಂಟಾಗತ್ತೆ. ಶಿವ ಆಶುತೋಷ, ಭಕ್ತರ ಬೇಡಿಕೆಗಳನ್ನು ಕ್ಷಣಾರ್ಥದಲ್ಲಿ ಈಡೇರಿಸುವಂಥವನು. ಹಾಗಾಗಿ ಈ ದಿನ ಸಂಜೆ ಈ ಪ್ರದೋಷ ವ್ರತದ ಸಮಯದಲ್ಲಿ ಶಿವನ ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ. ಹಾಗೆ ಈ ದಿನ ನೀವು ಮಾಡುವಂತಹ ಯಾವುದೇ ದಾನ 2 ಗೋವುಗಳನ್ನು ದಾನ ಮಾಡಿದಂತಹ ಫಲಕ್ಕೆ ಸಮಾನವಾಗುತ್ತೆ. ಹಾಗಾಗಿ ಈ ದಿನ ಪುಣ್ಯ ಫಲ ಲಭಿಸಬೇಕು ಅಂತ ಹೇಳಿದ್ರೆ ಶಿವನ ದರ್ಶನ ನಂತರದಲ್ಲಿ ದಾನಾದಿಗಳನ್ನು ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಸೂರ್ಯೋದಯದಿಂದಲೇ ಕೆಲವರು ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥ ಸಂಕಲ್ಪ ಕೂಡ ಮಾಡ್ತಾ ಇದ್ದಾರೆ. ಶಿವನಿಗೆ ಸಂಜೆ ಅಭಿಷೇಕ ಆದ ಮೇಲೆ ಅವರು ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಒಟ್ಟಾರೆ ಈ ಭೌಮ ಪ್ರದೋಷ ಕುಜದೋಷ ನಿವಾರಣೆಗೆ ಬಹಳ ವಿಶೇಷವಾದಂಥ ಒಂದು ಅನುಕೂಲ ತರುವಂಥ ದಿನ ಇದು. ಅದರಲ್ಲೂ ಈ ಶುಕ್ಲ ಪಕ್ಷದಲ್ಲಿ ಮತ್ತು ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ತ್ರಯೋದಶಿಯ ತಿಥಿ ಎಂದು ಪ್ರದೋಷ ವ್ರತ ಇರುತ್ತೆ. ಅದನ್ನ ನಾವು ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದಿದೆ. ಸೋಮವಾರ ಏನಾದರೂ ತ್ರಯೋದಶಿಯ ತಿಥಿ ಬಂದ್ರೆ ಈ ಶುಕ್ಲ ಪಕ್ಷದ 13ನೇ ದಿನ, ಆ ದಿನವನ್ನ ಸೋಮ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದು. ಮಂಗಳವಾರ ಬಂದ್ರೆ ಇದನ್ನ ಭೌಮ ಪ್ರದೋಷ ಅಂತನೂ, ಇನ್ನು ಬುಧವಾರ ಬಂದ್ರೆ ಸೌಮ್ಯ ಪ್ರದೋಷ, ಗುರುವಾರ ಬಂದ್ರೆ ಗುರು ಪ್ರದೋಷ ಅಥವಾ ಬೃಹಸ್ಪತಿ ಪ್ರದೋಷ, ಇನ್ನು ಶುಕ್ರವಾರದ ದಿನ ಭಾರ್ಗವ ಪ್ರದೋಷ, ಶನಿವಾರದ ದಿನ ಶನಿ ಪ್ರದೋಷ ಬರುವಂಥ ದಿನ. ಹಾಗಾಗಿ ಇಲ್ಲಿ ಪ್ರದೋಷವನ್ನ ಪ್ರತಿ ದಿನದಲ್ಲಿ ಅದು ಬರುವಂಥ ಈ ತ್ರಯೋದಶಿಯ ತಿಥಿಯನ್ನು ಆಧರಿಸಿ ಬೇರೆ ಬೇರೆ ರೀತಿಯಿಂದ ಕರೆಯುವಂಥದ್ದಿದೆ. ಒಟ್ಟಾರೆ ಈ ಎಲ್ಲ ದಿನಗಳಲ್ಲಿ ಬರುವಂತಹ ಪ್ರದೋಷಕ್ಕಿಂತ ಈ ಮಂಗಳವಾರ ಸಂಜೆ ಬರುವಂತಹ ಪ್ರದೋಷ ಏನಿದೆ ತುಂಬ ವಿಶೇಷವಾಗಿರುವಂಥದ್ದು. ಇಲ್ಲಿ ಕೈಲಾಸ ಪರ್ವತದ ಮೇಲಿರುವಂತಹ ರಜತ ಭವನದಲ್ಲಿ ಶಿವ ತನ್ನ ಎಲ್ಲ ಗಣಗಳ ಜೊತೆಯಲ್ಲಿ ಉಪಸ್ಥಿತರಿರ್ತಾನೆ.
ಆಗ ಈ ಶಿವಗಣಗಳಾಗ್ಲಿ ಬೇರೆ ಬೇರೆ ದೇವಾನುದೇವತೆಗಳಾಗ್ಲಿ ಶಿವನನ್ನ ಸ್ತುತಿಸ್ಲಿಕ್ಕೆ ಅಲ್ಲಿಗೆ ಬರ್ತಾರೆ. ಹಾಗಾಗಿ ಯಾರು ಶಿವನನ್ನ ಈ ಸಂಜೆಯ ಸಮಯದಲ್ಲಿ ಸ್ತುತಿ ಮಾಡ್ತಾರೆ, ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಾರೆ, ಅಂಥವ್ರಿಗೆ ಹೆಚ್ಚಿನ ಫಲಗಳು ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಒಂದು ಪುಟ್ಟ ಪ್ರಯತ್ನದಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ, ಅದೃಷ್ಟವನ್ನು ಪಡ್ಕೊಳ್ಳಿಕ್ಕೆ ಇದು ಒಳ್ಳೆಯ ಅವಕಾಶ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇಲ್ಲಿ ಈ ಭೌಮ ಪ್ರದೋಷದ ದಿನ ಶಿವಲಿಂಗವನ್ನು ವಿಶೇಷವಾಗಿ ಅಭಿಷೇಕ ಮಾಡಿ ಅಲಂಕಾರ ಮಾಡುವಂಥ ಸಂದರ್ಭ ಇದೆ. ಇಲ್ಲಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡುವಂಥದ್ದು, ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡುವಂಥದ್ದು, ಭಸ್ಮಾಭಿಷೇಕವನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಹಾಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಭೌಮ ಪ್ರದೋಷದ ಆಚರಣೆ ಬಹಳ ಮುಖ್ಯ. ಇಲ್ಲಿ ಕುಟುಂಬದ ಪ್ರಗತಿ ಉತ್ತಮ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ, ಹಾಗೆ ಕುಟುಂಬಸ್ಥರೆಲ್ಲರಿಗೂ ಕೂಡ ಒಂದು ರೀತಿಯ ಮಾನಸಿಕ ನೆಮ್ಮದಿ ಬರಬೇಕು, ಎದುರಾಗುವಂಥ ಸನ್ನಿವೇಶಗಳನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನ ತುಂಬ ಮಹತ್ವ ಪಡ್ಕೊಂಡಿರುವಂಥದ್ದು. ಇನ್ನು ಈ ಭೌಮ ಪ್ರದೋಷದ ಸಂದರ್ಭದಲ್ಲೇ ಆಂಜನೇಯನನ್ನು ಕೂಡ ಧ್ಯಾನ ಮಾಡುವಂಥದ್ದು, ಆಂಜನೇಯನ ಸ್ಮರಣೆ ಮಾಡುವಂಥದ್ದನ್ನು ಮಾಡಿದ್ರೆ ಅಲ್ಲೂ ಕೂಡ ಹೆಚ್ಚಿನ ಬಲ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಶಿವನೊಂದಿಗೆ ಹನುಮಂತನನ್ನು ಕೂಡ ಪೂಜೆ ಮಾಡುವಂತಹ ಸಂಪ್ರದಾಯ ನಮ್ಮಲ್ಲಿರುವಂಥದ್ದು. ಇನ್ನು ಈ ಮಂಗಳವಾರ ಒಡ ಹುಟ್ಟಿದವರಿಗೆ ತುಂಬಾ ಅನುಕೂಲತೆಗಳಿರುವಂತಹ ಸಂದರ್ಭ ಇದೆ. ಯಾಕೆಂದ್ರೆ ಕುಜ ಒಡ ಹುಟ್ಟಿದವರಿಗೂ ಕೂಡ ಕಾರಕನಾಗಿರೋದ್ರಿಂದ ಈ ದಿನ ನಿಮ್ಮ ಕುಟುಂಬಸ್ಥರ ಯೋಗಕ್ಷೇಮವನ್ನ ಚೆನ್ನಾಗಿ ನೋಡ್ಕೊಳ್ತೀರಿ, ಹಿರಿಯರ ಸೇವೆಯನ್ನ ಮಾಡ್ತೀರಿ, ಹಾಗೆ ಅವರ ಆರೋಗ್ಯದ ವಿಚಾರದಲ್ಲೂ ಕೂಡ ಈ ದಿನ ಉಪೇಕ್ಷೆ ಮಾಡಲ್ಲ. ಇದರಿಂದ ಒಳ್ಳೆಯದಾಗತ್ತೆ. ಹಾಗಾಗಿ ಈ ಭೌಮ ಪ್ರದೋಷದ ದಿನ ಶಿವನ ಮತ್ತೆ ಹನುಮನ ದರ್ಶನ ಮಾಡ್ಕೊಳ್ಳಿ, ಪೂಜೆ ಮಾಡಿ. ಮತ್ತೆ ಈ ದಿನ ಅಂಗಾರಕ ಜಯಂತಿ ಕೂಡ ಇರೋದ್ರಿಂದ ಈ ದಿನ ಕುಜನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಹಾಗೆ ಈ ದಿನ ಭೂಮಿಯನ್ನ ಅಗೆಯಬಾರದು, ಭೂಮಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಉಂಟು ಮಾಡಬಾರ್ದು. ಯಾರಿಗೆ ಜಾತಕದಲ್ಲಿ ಕುಜನ ದೋಷ ಇದೆ ಅಂಥವರು ಭೌಮ ಪ್ರದೋಷದ ದಿನ ವ್ರತವನ್ನು ಆಚರಣೆ ಮಾಡೋದ್ರಿಂದ, ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ಈ ಕುಜನ ದುಷ್ಪರಿಣಾಮವನ್ನು ತೊಡೆದು ಹಾಕಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮೇಷರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು, ಹಾಗೆ ಯಾರು ಹವಳವನ್ನು ಧರಿಸಬೇಕು ಅಂತ ಅನ್ಕೊಂಡಿದ್ದೀರೋ ಈ ದಿನ ಬಹಳ ಉತ್ತಮವಾಗಿರುತ್ತೆ. ಈ ದಿನ ನೀವು ಹವಳವನ್ನ ಮೊದಲ ಬಾರಿಗೆ ಧರಿಸ್ತಾ ಇರುವಂತವರು ಧರಿಸ್ಬೋದು. ಒಟ್ಟಾರೆ ಈ ಕುಜನ ವಾರ ಭೌಮ ಪ್ರದೋಷ ಬಂದಿರುವಂತಹ ಒಂದು ವಿಶೇಷ ಸಂದರ್ಭದಲ್ಲಿ ನೀವು ಕೂಡ ಮಂಗಳನನ್ನ ಆರಾಧನೆ ಮಾಡಿ, ಕುಜ ಸ್ತೋತ್ರವನ್ನ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಈ ಭೌಮ ಪ್ರದೋಷದ ಲಾಭಗಳು ಬಹಳ ಬೇಗ ಸಿಗ್ಬೇಕು ಅಂತ ಹೇಳಿದ್ರೆ ಈ ದಿನ ಶಿವಲಿಂಗವನ್ನ ಬಿಲ್ವಪತ್ರೆಯಿಂದ ಪೂಜೆ ಮಾಡೋದ್ರಿಂದ, ಹಾಗೆ ಜೇನುತುಪ್ಪ, ಹೂವು, ಹಣ್ಣು, ವಸ್ತ್ರ, ಕಬ್ಬಿನ ಹಾಲು ಇದನ್ನ ಅರ್ಪಿಸೋದ್ರಿಂದ ಕೂಡ ಶಿವ ಬೇಗ ಸಂತೋಷನಾಗ್ತಾನೆ. ಆದ್ರಿಂದ ಈ ಭೌಮ ಪ್ರದೋಷದ ದಿನ ಶಿವನನ್ನ ವಿಧಿಪೂರ್ವಕವಾಗಿ ಆರಾಧನೆ ಮಾಡುವಂಥದ್ದು ತುಂಬಾ ವಿಹಿತವಾಗಿರುವಂಥದ್ದು. ಇಲ್ಲಿ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮಗೆ ಈ ಕುಜನ ಪ್ರಭಾವ ಬೇಕೇ ಬೇಕು. ಏಕೆಂದ್ರೆ ನಾವು ಹುಟ್ಟಿದಾರಭ್ಯ ಈ ಭೂಮಿಯ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತೇವೆ. ಆದ್ರಿಂದಲೇ ಇಲ್ಲಿ ಹಾಗಾಗಿ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅಂಥವ್ರಿಗೆ ಈ ಭೌಮ ಪ್ರದೋಷ ಸೂಕ್ತವಾಗಿದೆ. ಏಕೆಂದ್ರೆ ಈ ದಿನ ಭೌಮ ಪ್ರದೋಷದ ವ್ರತವನ್ನು ಆಚರಣೆ ಮಾಡೋದ್ರಿಂದ, ಶಿವನ ದರ್ಶನವನ್ನ ಮಾಡೋದ್ರಿಂದ ಈ ಪ್ರದೋಷ ಕಾಲದಲ್ಲಿ ಅಂದ್ರೆ ಸೂರ್ಯಾಸ್ತಕ್ಕೆ 45 ನಿಮಿಷಗಳ ಮೊದಲು ಮತ್ತೆ ಸೂರ್ಯಾಸ್ತದ ನಂತರದ 45 ನಿಮಿಷಗಳ ಈ ಮಧ್ಯದ ಅವಧಿ ಏನಿದೆ ಇದು ಪ್ರದೋಷ ಕಾಲ. ಈ ಸಮಯದಲ್ಲಿ ಶಿವನ ದರ್ಶನವನ್ನ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಹಾಗೆ ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಮಂಗಳಕರವಾಗಿ ಫಲಿತಾಂಶವನ್ನ ನೀಡುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಭೌಮ ಪ್ರದೋಷ ವ್ರತವನ್ನ ಆಚರಣೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಮಂಗಳ ಗೌರಿ ವ್ರತ. ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಕೂಡ ಸ್ತ್ರೀಯರು ವಿಶೇಷವಾಗಿ ಆಚರಿಸುವಂತಹ ಪಾರ್ವತೀ ದೇವಿ ಆರಾಧನೆ ಈ ಮಂಗಳ ಗೌರಿ ವ್ರತ. ತಮ್ಮ ದೀರ್ಘ ಸೌಮಂಗಲ್ಯಕ್ಕಾಗಿ, ಹಾಗೆ ಕುಟುಂಬದ ಒಳಿತಿಗಾಗಿ, ಮತ್ತೆ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ಹೇಳಿನೇ ಶ್ರದ್ಧೆಯಿಂದ ಆಚರಣೆ ಮಾಡುವಂಥದ್ದು ಈ ಮಂಗಳ ಗೌರಿ ವ್ರತ. ಅದರಲ್ಲೂ ಈ ದಿನ ಮಂಗಳವಾರ ಆಗಿರೋದ್ರಿಂದ, ಅಂಗಾರಕ ಜಯಂತಿ ಆಗಿರೋದ್ರಿಂದ, ಯಾಕೆಂದ್ರೆ ಕುಜನ ಜನ್ಮದಿನ ಇದು. ಹಾಗಾಗಿ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ತ್ರಯೋದಶಿಯ ದಿನ ಬಹಳ ವಿಶೇಷವಾಗಿ ಕುಜನನ್ನ ಆರಾಧನೆ ಮಾಡಲಿಕ್ಕೆ ಈ ಎಲ್ಲ ಅಂಶಗಳು ಕೂಡ ಸಂಯೋಗಗೊಂಡಿರುವಂತಹ ಒಂದು ವಿಶೇಷ ದಿನ. ಇಲ್ಲಿ ಕುಜ ಅಂದ್ರೆ ಮಂಗಳ ಗ್ರಹ ಅಥವಾ ಅಂಗಾರಕ
ಸಾಹಸಕ್ಕೆ, ಶೌರ್ಯಕ್ಕೆ, ಶಕ್ತಿಗೆ ಮತ್ತು ಭೂಮಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಅಂಗಾರಕ ಜಯಂತಿಯಲ್ಲಿ ಪಾಲ್ಗೊಳ್ಬೇಕು. ಜೊತೆಗೆ ಜಾತಕದಲ್ಲಿ ಮಂಗಳ ದೋಷ ಇದ್ದರೆ, ಈ ಕುಜ ದೋಷ ಅನ್ನುವಂಥದ್ದು ಇದ್ರೆ ಅವರು ಕೂಡ ಈ ದಿನ ಅಂಗಾರಕನನ್ನ ಪೂಜೆ ಮಾಡಬೇಕು. ಹಾಗೆ ಈ ದಿನ ಅಂಗಾರಕ ಜಯಂತಿಯ ದಿನ ನೀವು ಕೆಂಪು ಹಣ್ಣುಗಳನ್ನ ಭಗವಂತನಿಗೆ ನೈವೇದ್ಯಕ್ಕೆ ಸಮರ್ಪಣೆ ಮಾಡಿ, ಕೆಂಪು ಹೂಗಳಿಂದ ಪೂಜೆ ಮಾಡಿ ಅಂಗಾರಕನನ್ನ. ಜೊತೆಗೆ ಈ ದಿನ ಕೆಂಪು ವಸ್ತ್ರದ ದಾನ ಏನಿದೆ ತುಂಬಾ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗಾಗಿ ಈ ದಿನ ಕೆಂಪು ಬಣ್ಣದ ಉಡುಪನ್ನ ನೀವು ಧರಿಸುವಂಥದ್ದಕ್ಕಾಗ್ಲಿ, ಕೆಂಪು ವಸ್ತ್ರಗಳನ್ನು ದಾನ ಮಾಡುವಂಥದ್ದಕ್ಕಾಗ್ಲಿ ವಿಶೇಷವಾದಂಥ ಒಂದು ಅರ್ಥ ಇದೆ. ಇನ್ನು ಕೆಂಪು ಬೇಳೆ ಅಂದ್ರೆ ಕೆಂಪು ಮಸೂರ ತೊಗರಿ ಬೇಳೆ ಅಂತಾರಲ್ಲ, ಅದನ್ನು ದಾನ ಮಾಡೋದ್ರಿಂದ ಕೂಡ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ಈ ದಿನ ನವಗ್ರಹಗಳ ದೇವಾಲಯಕ್ಕೆ ಹೋಗಿ ಎಲ್ಲ ಗ್ರಹಗಳ ದರ್ಶನ ಮಾಡಿ, ನವಗ್ರಹಗಳ ದರ್ಶನ ಮಾಡಿ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ದಿನ ಅಂಗಾರಕನಿಗೆ ಸಂಬಂಧಪಟ್ಟ ಅಂದ್ರೆ ಕುಜನಿಗೆ, ಮಂಗಳನಿಗೆ ಸಂಬಂಧಪಟ್ಟಂತ ಸ್ತೋತ್ರಗಳು ಗೊತ್ತಿದ್ರೆ ಅದನ್ನ ಹೇಳ್ಕೊಳ್ಳಿ, ಅಂಗಾರಕನಿಗೆ ಪೂಜೆಯನ್ನ ಸಮರ್ಪಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ದಶಮದಲ್ಲಿ ಚಂದ್ರ ಇರೋದ್ರಿಂದ, 10ರಲ್ಲಿ ಚಂದ್ರ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ, ಇದರಿಂದ ಈ ದಿನ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ತುಂಬ ಇದೆ. ಇನ್ನು ಈ ದಿನದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮ ಹೆಗಲಿಗೆ ಬರುವಂಥದ್ದಿದೆ. ಈ ಹಿಂದೆ ನೀವು ಕೊಟ್ಟಿರುವಂತಹ ಭರವಸೆಯ ಆಧಾರದಲ್ಲಿ ಈ ದಿನದ ಜವಾಬ್ದಾರಿಗಳು ನಿಮಗೆ ಬರುವಂಥದ್ದು. ಇನ್ನು ಈ ದಿನ ಒಳ್ಳೆಯ ಲಾಭ ಇದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಜೊತೆಗೆ ನಿಮ್ಮ ವೈಯಕ್ತಿಕ ಸೌಕರ್ಯ ಸೌಲಭ್ಯಗಳಿಗೂ ಕೂಡ ಹೆಚ್ಚಿನ ಅನುಕೂಲತೆಗಳು ಸಿಕ್ಕತ್ತೆ. ವಾಹನದಿಂದ ಒಳ್ಳೆಯ ಲಾಭ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗೆ ಹೊಸ ವಾಹನ ಖರೀದಿ ಇರ್ಬೋದು ಅಥವಾ ವಾಹನದ ಮಾರಾಟ ಇರ್ಬೋದು, ಇದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಈ ದಿನ ಒಂದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಬರ್ತಾ ಇದೆ. ಇನ್ನು ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಶೀಘ್ರವಾಗಿ ಆ ನಿರ್ಧಾರವನ್ನು ನೀವು ಪ್ರಕಟಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ತುಂಬ ತುದಿಗಾಲಿನಲ್ಲಿ ನಿಂತಿರ್ತೀರಿ. ಅಂಥ ಒಂದು ತವಕ, ಆತುರ, ಕಾತುರತೆ ತುಂಬ ಇರುತ್ತೆ ಈ ದಿನ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಬಹಳ ಸಂತೋಷಭರಿತರಾಗಿರ್ತೀರಿ. ಜೊತೆಗೆ ಈ ದಿನ ಸ್ವಲ್ಪ ಸ್ಪರ್ಧಾತ್ಮಕ ಮನೋಭಾವ ಜಾಸ್ತಿ ಇದೆ. ಅದರಲ್ಲೂ ಎಂಥದ್ದೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ಎದುರಿಸುವಂಥ ಧೈರ್ಯ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಅದನ್ನು ಹೆದರದೆ ಮುಂದುವರಿಸುವಂಥ ಒಂದು ಕ್ರಮ ಎಲ್ಲರನ್ನೂ ಕೂಡ ಆಶ್ಚರ್ಯಗೊಳಿಸುತ್ತೆ. ಇನ್ನು ವಿಶೇಷವಾಗಿ ಶಿಕ್ಷಣದ ವಿಚಾರದಲ್ಲಿ ಮಕ್ಕಳಿಂದ ಉತ್ತಮವಾದಂಥ ಒಂದು ಸುದ್ದಿಯನ್ನು ಕೇಳುವಂಥದ್ದಿದೆ. ಒಳ್ಳೆಯ ಸುದ್ದಿ, ಮನಸ್ಸಿಗೆ ಸಮಾಧಾನ ತರುವಂಥ ಸುದ್ದಿಯನ್ನು ಕೇಳ್ತೀರಿ. ಆದರೆ ಈ ದಿನ ಅನಿರೀಕ್ಷಿತ ಖರ್ಚಿಗೂ ಕೂಡ ನೀವು ಸಿದ್ಧರಾಗಬೇಕಾಗುತ್ತೆ. ನಿಮಗೆ ಗೊತ್ತಿಲ್ಲ ಅಂಥ ಬಾಪ್ತಿಗೆ ಹಣ ಕೂಡ ಖರ್ಚಾಗುವಂಥದ್ದು ಇದೆ. ಆದಾಯನೂ ಇದೆ, ಖರ್ಚು ಇದೆ. ಆದರೆ ಈ ದಿನ ನೀವು ನಿಮ್ಮ ಹಿತಶತ್ರುಗಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಅವರಿಗೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳಬೇಡಿ. ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಪರಿಚಯವನ್ನು ಮಾಡಬೇಡಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥ ಒಂದು ಸನ್ನಾಹದಲ್ಲಿರ್ತಾರೆ ಅವರು. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸಂಜೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳಿರುವಂಥ ಸಂದರ್ಭ ಇದೆ. ಹಾಗಾಗಿ ಕೆಲಸಗಳನ್ನು ತುಂಬ ಶ್ರದ್ಧೆಯಿಂದ ನೀವು ಮುಂದುವರಿಸಬೇಕಾಗತ್ತೆ. ವಿಶೇಷವಾದಂತಹ ಒಂದು ಗಮನವನ್ನು ಅದಕ್ಕೆ ಕೊಡಬೇಕಾಗತ್ತೆ. ಇನ್ನು ಕೌಟುಂಬಿಕ ವಿಚಾರದಲ್ಲಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಕೈ ಮೇಲಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಬರ್ಬೋದು. ನಿಮ್ಮ ಮಾತನ್ನೇ ಎಲ್ಲರೂ ಕೇಳಲಿ, ನಿಮ್ಮ ಅಭಿಪ್ರಾಯಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಲಿ ಅನ್ನುವಂಥ ಒಂದು ಮಂಡುವಾದ ನಿಮಗೆ ಈ ದಿನ ಹೆಚ್ಚಾಗಿರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವಂಥದ್ದು, ಬೇರೆಯವರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ಕೊಡುವಂಥದ್ದು ಈ ದಿನ ಅತಿ ಅಗತ್ಯವಾಗಿ ಮಾಡಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರ ಇದ್ದರೂ ಕೂಡ
ಅದನ್ನು ಸರಿಯಾಗಿ ನೀವು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಅರ್ಧಂಬರ್ಧ ತಿಳಿದು ಮುಂದುವರಿಯುವಂಥದ್ದು ಅಷ್ಟೊಂದು ಕ್ಷೇಮ ಅಲ್ಲ. ಇನ್ನು ಈ ದಿನ ಇನ್ನೊಬ್ಬರ ಆಸರೆಗೆ ಕಾಯುವ ಬದಲು ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯ, ನಿಮ್ಮ ಸ್ವಂತ ಹಿತಾಸಕ್ತಿ ಇದಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಮುಂದುವರಿಸಿ. ಯಾವುದೇ ರೀತಿಯ ಗೊಂದಲಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಇನ್ನು ಈ ದಿನ ಬಂಧು ಮಿತ್ರರ ಆಗಮನ ಅಥವಾ ಅವರ ಜೊತೆ ನಿಮ್ಮ ಒಂದು ಮಾತುಕತೆ, ನಿಮ್ಮ ಸಂವಹನ ನಿಮಗೆ ಸಂತೋಷವನ್ನೇನೋ ತರುತ್ತೆ. ಆದರೆ ಅಲ್ಲಿ ಅತಿಯಾಗಿ ಮಾತಾಡೋದ್ರಿಂದ ನಿಮ್ಮ ದೌರ್ಬಲ್ಯಗಳನ್ನು ಈ ದಿನ ನೀವೇ ಅವರ ಎದುರು ತೆರೆದಿಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಮಾತು ಕಡಿಮೆ, ಕೆಲಸ ಜಾಸ್ತಿ ಇದ್ದರೆ ಒಳಿತು. ಇನ್ನು ಈ ದಿನ ಸ್ತ್ರೀಯರ ವಿಚಾರದಲ್ಲಿ ನಿಮಗೆ ಇರುವಂಥ ಒಂದು ಅನುಕಂಪ ಇರ್ಬೋದು, ಅವರ ಬಗ್ಗೆ ಇರುವಂಥ ಒಂದು ಎಕ್ಸ್ಟ್ರಾ ಕಾಳಜಿ ಇರ್ಬೋದು. ಇದರಿಂದ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುತ್ತೆ. ನೀವು ಯಾರಿಗೆ ಅಯ್ಯೋ ಅಂತಿರೋ, ಯಾರನ್ನು ಪಾಪ ಅಂತಿರೋ ಆ ಸಂದರ್ಭದಲ್ಲೇ ಹಣ ವ್ಯಯವಾಗುವಂಥದ್ದು ಇರುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ ಯಾವ ಯಾವ ಬಾಪ್ತಿಗಾಗಿ ಈ ರೀತಿ ಅನಿರೀಕ್ಷಿತವಾಗಿ ಹಣ ವೆಚ್ಚವಾಗುತ್ತೆ ಅನ್ನುವಂಥದ್ದು. ಸ್ವಲ್ಪ ಜಾಗ್ರತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಉತ್ಸಾಹದಾಯಕವಾಗಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಅದಕ್ಕೆ ಬೇಕೇ ಬೇಕು. ಹಾಗಾಗಿ ನೀವು ದೂರದಿಂದಲೇ ಎಲ್ಲವನ್ನ ಕಂಟ್ರೋಲ್ ಮಾಡ್ತೀನಿ, ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ತೀನಿ ಅನ್ನುವಂಥದ್ದು ಈ ದಿನ 100ಕ್ಕೆ 100ರಷ್ಟು ವರ್ಕೌಟ್ ಆಗಲ್ಲ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ ದುಸ್ಥಾನ. ಹಾಗಾಗಿ ಈ ದಿನ ಸ್ವಲ್ಪ ಶ್ರಮ ಅಧಿಕವಾಗೇ ಇರುತ್ತೆ. ಯಾವುದೂ ಕೂಡ ಸುಲಭಕ್ಕೆ ಆಗಲ್ಲ. ಮತ್ತು ನೀವು ಎಷ್ಟೇ ಸಹಾಯ ಮಾಡಿ, ಎಷ್ಟೇ ಒಂದು ಒಳ್ಳೆಯತನವನ್ನು ತೋರಿಸಿ, ಅಲ್ಲಿಂದ ನಿಮಗೆ ಅಪವಾದಗಳು ಬಂದೇ ಬರುತ್ತೆ. ಹಾಗಾಗಿ ಅದನ್ನು ತಪ್ಪಿಸಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಬರುವಂಥ ಅಪವಾದಗಳು ಬಂದೇ ಬರುತ್ತೆ. ಆದ್ದರಿಂದ ನೀವು ಎಲ್ಲದಕ್ಕೂ ಕೂಡ ಗಟ್ಟಿ ಮನಸ್ಸು ಮಾಡಿ ಧೈರ್ಯದಿಂದ ಎದುರು ನಿಲ್ಲುವಂಥ ಒಂದು ಪ್ರಯತ್ನದಲ್ಲಿರಬೇಕಾಗತ್ತೆ. ಸ್ವಲ್ಪ ಧೈರ್ಯ ಬೇಕು. ಅದರಲ್ಲೂ ಕುಜ ಸಾಹಸ, ಧೈರ್ಯ ಇದಕ್ಕೆ ಕಾರಕ. ಹಾಗಾಗಿ ಈ ದಿನ ಅಂಗಾರಕನನ್ನು ಸ್ಮರಣೆ ಮಾಡ್ತಾ ನಿಮ್ಮ ಕೆಲಸಗಳನ್ನು ಸ್ವಲ್ಪ ಧೈರ್ಯದಿಂದಲೇ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರ ನಿರಾಶಾದಾಯಕವಾಗಿ ಇರುತ್ತೆ. ಅಂದರೆ ನೀವು ನಿರೀಕ್ಷಿಸಿದಂತೆ ಪ್ರಗತಿಯಲ್ಲಿ ಇರಲ್ಲ, ಲಾಭ ಇಲ್ಲ, ಜನ ಕೂಡ ನಿಮಗೆ ಸಹಕಾರಿಯಾಗಿರಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನೀವು ಅಂದುಕೊಂಡಂತೆ ಕೆಲಸಗಳು ಮುಂದುವರಿಯಲ್ಲ. ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಅನಾನುಕೂಲಕರವಾದಂಥ ಪರಿಸ್ಥಿತಿಯನ್ನೇ ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಯಾವುದೇ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಕೈ ಹಾಕಬೇಡಿ. ದೊಡ್ಡವರ ಜೊತೆಯಲ್ಲಿ ಈ ದಿನ ನಿಮ್ಮನ್ನು ನೀವು ಹೋಲಿಸ್ಕೊಳ್ಳುವಂಥದ್ದನ್ನು ಬಿಟ್ಬಿಡಿ. ಯಾಕೆಂದರೆ ಈ ನವಿಲನ್ನು ನೋಡಿ ಕೆಂಬೂತ ತನ್ನ ಗರಿಯನ್ನು ಬಿಚ್ಚಿದಂತಾಗ್ಬಿಡುತ್ತೆ. ಏಕೆಂದರೆ ಈ ದಿನ ಸ್ವಲ್ಪ ಲಿಮಿಟ್ ಆಗೇ ಇರುವಂಥದ್ದು ನಿಮ್ಮ ಎಲ್ಲ ರೀತಿಯ ಸಂಪನ್ಮೂಲಗಳು. ಅದಕ್ಕೆ ಅನುಗುಣವಾಗಿ ನಿಮ್ಮ ಯೋಜನೆಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳು ಬರುತ್ತಲ್ಲ, ಅದನ್ನು ನೀವು ನಿಭಾಯಿಸಲೇಬೇಕು. ಆದರೆ ನಿಮಗೆ ಬಂದಿರುವಂಥ ಕಷ್ಟವನ್ನಾಗಲಿ, ನಿಮ್ಮ ಕರ್ತವ್ಯದ ಬಗ್ಗೆ ಆಗಲಿ 4 ಜನರ ಜೊತೆ ಹೇಳಿಕೊಳ್ಳುವಂಥ ಒಂದು ಸ್ವಭಾವ ನಿಮ್ಮದಾಗಿರುತ್ತೆ. ಹಾಗಾಗಿ ಈ ದಿನ ಬೇರೆಯವರ ಬಗ್ಗೆ, ಮೂರನೆಯವರ ಬಗ್ಗೆ, ಅವರ ವಿಚಾರವಾಗಿ ನೀವು ಹೆಚ್ಚು ತಿಳ್ಕೊಳ್ಳುವಂಥ ಅಥವಾ ಹೆಚ್ಚು ಮಾತಾಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದರಿಂದ ನಿಮಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ವ್ಯವಸಾಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಮುಂದುವರಿಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಅದನ್ನು ಕೂಡ ಬಳಸ್ಕೊಳ್ಳಿ. ಮುಂದೆ ನಿಮಗೆ ತುಂಬ ಅನುಕೂಲತೆಗಳು ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಸಂತಸದ ವಾರ್ತೆಯನ್ನು ಕೇಳುವಂಥ ಸಂದರ್ಭ ಇದೆ. ಕಳತರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕುಟುಂಬದಿಂದಲೇ ನಿಮಗೆ ಒಳ್ಳೆಯ ಸಹಕಾರ ಸಿಕ್ಕತ್ತೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅನುಕೂಲ ಇದೆ, ಸಂತೋಷ ಇರುತ್ತೆ. ಇನ್ನು ಈ ದಿನ ಸ್ತ್ರೀ ಸೌಖ್ಯದಲ್ಲಿ ಸ್ವಲ್ಪ ಕೊರತೆಗಳು ಕಂಡುಬರ್ಬೋದು. ಆದರೂ ಕೂಡ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಈ ದಿನ ನೀವು ಅಧ್ಯಯನ ಮಾಡುವಂಥದ್ದು, ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಸಕಾರಣವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಹಾಗೆ ಈ ದಿನ ತಾಂತ್ರಿಕ ವೃತ್ತಿಯಲ್ಲಿರುವಂಥವ್ರಿಗೆ ಒಳ್ಳೆಯ ದಿನ, ಒಳ್ಳೆಯ ಲಾಭ ಕೂಡ ಇದೆ.
ಇನ್ನು ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ವಹಿವಾಟು ಇದರಲ್ಲೂ ಕೂಡ ನಿಮಗೆ ಪ್ರಗತಿಯನ್ನು ಕಾಣುವಂಥ ಸಂಬಂಧ ಇದೆ, ಪ್ರಗತಿಯನ್ನು ಕಾಣುವಂಥ ಸಂದರ್ಭಗಳಿದೆ. ಇನ್ನು ಈ ದಿನ ಆತ್ಮೀಯ ಸ್ನೇಹಿತರಿಂದ ಕೆಲವು ಅಮೂಲ್ಯ ಸಲಹೆಗಳು ಸಿಕ್ಕುವಂಥದ್ದಿದೆ. ಏಕೆಂದರೆ ಕೆಲವೊಂದು ಗೊಂದಲಗಳ ನಡುವೆ ನೀವು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ತೀರ್ಮಾನ ಇದ್ದರೂ ಕೂಡ ಅದು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಅಂತಹ ಸಂದರ್ಭದಲ್ಲಿ ಈ ದಿನ ನೀವು ಮಾರ್ಗದರ್ಶನಕ್ಕಾಗಿ, ಸಲಹೆಗಾಗಿ ಹಾತೊರಿತಾ ಇರುವಂಥದ್ದನ್ನು ಕಂಡೇ ನಿಮ್ಮ ಸ್ನೇಹಿತರು ನಿಮಗಾಗಿ ಅಮೂಲ್ಯವಾದಂತಹ ಸಲಹೆಯನ್ನು ಕೊಡುವಂಥ ಸಂದರ್ಭ ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ಒಂದು ಕಾರ್ಯ ಏನಿದೆ ಅದನ್ನು ಸ್ವಲ್ಪ ಚುರುಕುಗೊಳಿಸುವಂಥದ್ದು ಇದೆ. ಇನ್ನು ಸ್ವಂತ ಮನೆ, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನಿಮ್ಮ ಕನಸು ನನಸಾಗುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಸಂದರ್ಭಗಳು ನಿಮಗಾಗಿ ಕೂಡಿ ಬಂದಿರುತ್ತೆ. ಹಾಗಾಗಿ ಈ ಬರುವಂಥ ಸನ್ನಿವೇಶವನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ನಿಮಗಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ವಿಚಾರ ಆದರೂ ಕೂಡ ತುಂಬ ಪರಿಣಾಮಕಾರಿಯಾಗಿ, ತುಂಬ ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡ್ತೀರಿ. ಏಕೆಂದರೆ ನಿಮ್ಮ ಮ್ಯಾನೇಜರಿಯಲ್ ಸ್ಕಿಲ್ ಇದನ್ನು ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ. ಹಾಗಾಗಿ ಈ ದಿನ ಮನಸ್ಸು ಕೂಡ ಖುಷಿಯಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ಒತ್ತಡಗಳಿರ್ಬೋದು, ಆದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಒಟ್ಟಾರೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಸಂತೋಷ ಇದೆ, ಸಂಭ್ರಮ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ, ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನ ಈ ದಿನ ಪ್ರಾರ್ಥನೆ ಮಾಡಿ ಸ್ತೋತ್ರ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಶುಭ ಫಲಗಳೇ ಇರುತ್ತೆ. ಈ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಇರ್ಬೋದು, ಸ್ವಲ್ಪ ಒತ್ತಡ ಇರ್ಬೋದು, ಬೇರೆಯವರ ಕೈವಾಡ ಇರ್ಬೋದು. ಅದನ್ನು ಮೀರಿ ಈ ದಿನ ನಿಮ್ಮ ಗುರಿಯನ್ನು ತಲುಪ್ತೀರಿ. ಹಾಗಾಗಿ ಈ ದಿನ ನಿಮಗೆ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಮಾತಿಗೂ ಕೂಡ ಹೆಚ್ಚು ಬೆಲೆ ಇದೆ. ಹಾಗಾಗಿನೇ ಈ ದಿನ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದ್ದಂತಹ ಸಮಸ್ಯೆಯನ್ನು ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಇನ್ನು ಈ ದಿನ ಹೊಸ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದು ಇದೆ, ಒಂದು ಅಗ್ರಿಮೆಂಟ್ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ತಿಳುವಳಿಕೆಯ ಮಟ್ಟ ಚೆನ್ನಾಗಿರೋದ್ರಿಂದ, ಅನುಭವ ವಿಶೇಷವಾಗಿ ಇರೋದರಿಂದ ಈ ದಿನ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನೀವೊಬ್ಬರೇ ಬೆಳೆಯುವಂಥದ್ದಲ್ಲ, ನಿಮ್ಮವರನ್ನ ಬೆಳೆಸಬೇಕು. ಹಾಗೆ ಕುಟುಂಬಸ್ಥರನ್ನು ಕೂಡ ಈ ಒಂದು ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ಯಬೇಕು, ಅವರ ಇನ್ವಾಲ್ವ್ಮೆಂಟ್ ಕೂಡ ಬೇಕು ಅನ್ನುವಂಥ ಅಭಿಲಾಷೆ ನಿಮ್ಮದಾಗಿರುತ್ತೆ. ಹಾಗಾಗಿ ಈ ದಿನ ಒಂದು ಒಳ್ಳೆಯ ಟೀಮ್ ವರ್ಕ್ ಮಾಡುವಂಥ ಮನಸ್ಥಿತಿ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ಒಂದು ಬ್ಯಾಂಕಿಂಗ್ ಕ್ಷೇತ್ರದಿಂದಲೋ ಹಣಕಾಸಿನ ಸಂಘ ಸಂಸ್ಥೆಗಳಿಂದಲೋ ಒಳ್ಳೆಯ ನೆರವು ಸಿಕ್ಕಿ ಅದು ಕೂಡ ವಿಸ್ತರಣೆ ಆಗುತ್ತೆ. ಹಾಗಾಗಿ ಈ ಹಣಕಾಸಿನ ವಿಚಾರವಾಗಿ ಇದ್ದಂತಹ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಹಾಗೆ ಈ ದಿನ ಮಿತ್ರರ ಜೊತೆ ವಿನಾಕಾರಣ ವಿವಾದಗಳನ್ನು ಉಂಟು ಮಾಡ್ಕೊಳ್ತೀರಿ. ಕೆಲವು ಮಿತ್ರರು ಸಲಹೆಯನ್ನು ಕೊಡಬಹುದು, ಆದರೆ ಕೆಲವು ಮಿತ್ರರು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅವರದ್ದೇ ಆದಂಥ ಉಚಿತವಾದ ಸಲಹೆಯನ್ನು ಕೊಡುವಂಥದ್ದು ಇರ್ಬೋದು. ಹಾಗಾಗಿ ಯಾರ ಸಲಹೆಯನ್ನು ನೀವು ಸ್ವೀಕರಿಸಬೇಕು, ಯಾವ ಸಲಹೆ ಪ್ರಾಕ್ಟಿಕಲ್ ಆಗಿದೆ, ಇದನ್ನು ಸ್ವಲ್ಪ ಹೊರೆ ಹಚ್ಚಿ ನೋಡಿ ನಂತರ ಅದನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕೌಟುಂಬಿಕ ವಿಚಾರದಲ್ಲಿ ಇದ್ದಂತಹ ಆಲೋಚನೆಗಳು ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗಾಗಿ ನೀವು ಹಿಡಿದಂತಹ ಮಾರ್ಗ, ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಕೆಲಸ ಕಾರ್ಯಗಳ ಜವಾಬ್ದಾರಿ ಈ ದಿನ ನಿಮಗೆ ತೃಪ್ತಿಯನ್ನು ತರುತ್ತೆ. ಒಂದು ಕಂಟೆಂಟ್ಮೆಂಟ್ ಅನ್ನುವಂಥದ್ದು ಇದೆ, ಇದರಿಂದ ಮನಸ್ಸಿಗೆ ಸಮಾಧಾನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರನ್ನು ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಅಷ್ಟೊಂದು ಖುಷಿ ಇಲ್ಲ, ಸಂತೋಷ ಇಲ್ಲ. ಏನೋ ಕಳೆದುಕೊಂಡವರಂತೆ ಈ ದಿನ ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಸಂದರ್ಭ ಇದೆ. ಏಕೆಂದರೆ ನಿನ್ನೆ ಮೊನ್ನೆ ಆದಂತಹ ಕೆಲವೊಂದು ವಿದ್ಯಮಾನಗಳಿಂದ ಈ ದಿನ ಕೂಡ ನಿಮಗೆ ಸ್ವಲ್ಪ ಹೆದರಿಕೆ, ಹಿಂಜರಿಕೆ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡೇ ನೀವು ಆ ವ್ಯಕ್ತಿಯ ಬಗ್ಗೆ ಇದ್ದಂಥ ತೀರ್ಮಾನಕ್ಕೆ ಬದ್ಧರಾಗಬೇಕಾಗತ್ತೆ. ಇನ್ನು ಈ ದಿನ ಮೂರನೆಯವರ ವಿಚಾರಕ್ಕೆ ನೀವು ತಲೆ ಹಾಕೋದ್ರಿಂದಲೇ ನಿಮಗೆ ಒತ್ತಡಗಳು ಜಾಸ್ತಿ ಆಗುತ್ತೆ, ಸಾಲದ ಒತ್ತಡಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ
ಈ ವೈಯಕ್ತಿಕ ಸಂಬಂಧಗಳು ಮತ್ತು ಹಣ, ಈ ಎರಡರ ನಡುವೆ ನೀವು ಈ ದಿನ ಬಹಳ ಸ್ಪಷ್ಟವಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಪ್ರಶ್ನೆ ಮಾಡುವಂಥವರು ಇದ್ದಾರೆ ನಿಮ್ಮ ಕುಟುಂಬದಲ್ಲಿ. ಅದಕ್ಕೂ ಕೂಡ ಈ ದಿನ ನೀವು ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ. ಅಂದರೆ ಯಾಕಾಗಿ ಆ ಕೆಲಸವನ್ನು ಆಯ್ಕೆ ಮಾಡಿಕೊಂಡೆ, ಯಾಕಾಗಿ ಅಂತಹ ತೀರ್ಮಾನಕ್ಕೆ ಬದ್ಧರಾದ್ರಿ ಅನ್ನುವಂಥ ವಿಚಾರದಲ್ಲಿ ಈ ದಿನ ಅವರ ಜೊತೆ ಸುದೀರ್ಘವಾದಂಥ ಒಂದು ಮಾತುಕತೆ ನಡೆಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆಲೋಚನೆಗಳು ಕೂಡಿ ಬರಲ್ಲ. ಅಂದರೆ ನೀವು ಏನೇ ಪ್ರಯತ್ನ ಮಾಡಿ ಕೆಲಸಗಳಾಗಲೇಬೇಕು ಅಂತ ಹೇಳಿ ಬಲವಂತ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅದು ಮಧ್ಯದಲ್ಲೇ ನಿಲ್ಲುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ನಿಮ್ಮ ಪಾರ್ಟ್ನರ್ ಕೂಡ ಈ ದಿನ ನಿಮಗೆ ಸಹಕರಿಸಲ್ಲ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ನೀವು ಬೇರೆಯವರನ್ನು ಆಶ್ರಯಿಸದೆ ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನ ಈ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಖಿನ್ನತೆಗೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ಖಿನ್ನತೆ ಅಂತ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗುವಂಥದ್ದು. ಏಕೆಂದರೆ ನಿಮ್ಮ ಸಮಸ್ಯೆಯನ್ನು, ನಿಮ್ಮ ನೋವನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಒಳಗೊಳಗೆ ನೋವು ತಿಂತೀರಿ, ಒಳಗೊಳಗೆ ಈ ಒಂದು ಕಷ್ಟವನ್ನು ಅನುಭವಿಸುವಂಥದ್ದು ಇರುತ್ತೆ. ಇದರಿಂದಲೇ ಈ ದಿನ ಕೆಲವರ ಮೇಲೆ ವಿಶೇಷವಾದಂಥ ಒಂದು ಪ್ರೀತಿ ಉಂಟಾಗುತ್ತೆ. ಅವರ ಸನಿಹವನ್ನು ಬಯಸ್ತೀರಿ, ಅವರ ಗೆಳೆತನ ಬೇಕು ಅಂತ ಹೇಳಿ ಹಾತೊರಿತೀರಿ. ಯಾರೋ ನನಗಾಗಿ ಕಾಯ್ತಾ ಇದ್ದಾರೆ ಅನ್ನೋವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ಯಾವುದು ಪ್ರಾಕ್ಟಿಕಲ್ ಆಗಿದೆಯೋ ಅದನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿರಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಜ್ಞಾಪಕದಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಸಂಜೆ ಶಿವನ ದರ್ಶನ ಆಗಲಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಕೂಡ ನಿಮಗೆ ಸ್ವಲ್ಪ ಮಿಶ್ರ ಫಲಗಳು ಇರುವಂಥ ಸಂದರ್ಭ. ಅದರಲ್ಲೂ ಈ ದಿನ ಮನಸ್ಸಿಗೆ ಒತ್ತಡ ಜಾಸ್ತಿ, ಮಾನಸಿಕ ಕ್ಷೋಭೆ ಜಾಸ್ತಿ ಇರುತ್ತೆ. ಅಂದರೆ ಮನಸ್ಸಿಗೆ ಈ ದಿನ ನೀವು ಹೆಚ್ಚು ಆಹಾರವನ್ನು ಕೊಡಬೇಕು. ನಿಮ್ಮ ಶರೀರಕ್ಕೆ, ನಿಮ್ಮ ಉದರಕ್ಕೆ, ಉದರ ಪೋಷಣೆಗೆ ಆಹಾರಕ್ಕಿಂತ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಕಾರಣ ಇಲ್ಲದೆ ನಿಮಗೆ ಕೋಪ ಬರುವಂಥದ್ದು, ಕಾರಣ ಇಲ್ಲದೆ ಜಗಳ ಆಗುವಂಥದ್ದು, ನೋಡಿ ಎಂಥ ವಿಚಿತ್ರ ಸನ್ನಿವೇಶಗಳಿದು. ಹಾಗಾಗಿ ಅಂತಹ ವಿಚಾರಗಳಲ್ಲಿ ಈ ದಿನ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಬಂಧುಗಳ ವಿಚಾರದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಅಸಹನೆ ಇರುವಂಥ ಸನ್ನಿವೇಶ ಇದೆ. ಏಕೆಂದರೆ ಅವರನ್ನು ಕಂಡರೆ ಆಗಲ್ಲ, ಅವರ ಹೆಸರೆತ್ತಿದ್ರೆ ಈ ದಿನ ನಿಮಗೆ ಮೈಯೆಲ್ಲ ಉರಿ. ಯಾಕೆಂದರೆ ನಿಮಗೆ ಅವರು ಮಾಡಿರುವಂಥ ಅನ್ಯಾಯ ಈ ದಿನ ನಿಮ್ಮ ಕಣ್ಣ ಮುಂದೆಲ್ಲೇ ಇದೆ, ನಿಮ್ಮ ಮನಸ್ಸಿನಲ್ಲೇ ಇನ್ನೂ ಹಸಿರಾಗೇ ಇದೆ. ಆದ್ದರಿಂದಲೇ ಅವರ ಬಗ್ಗೆ ಈ ದಿನ ನೀವು ದ್ವೇಷ ಕಾರುವಂಥದ್ದು, ಪ್ರತೀಕಾರಕ್ಕೆ ಹಾತೊರಿತಾ ಇರುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ಕೋಪ ತಾಪವನ್ನು ಸ್ವಲ್ಪ ನಿಯಂತ್ರಣದಲ್ಲಿಕೊಳ್ಳುವಂಥದ್ದು ಉತ್ತಮ. ಸಮಯ ಬರಲಿ, ಆಗ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ಈ ದಿನ ಅದಕ್ಕೆ ಸೂಕ್ತವಾಗಿಲ್ಲ. ಇನ್ನು ಈ ದಿನ ದೂರದ ಪ್ರಯಾಣ ಸೂಚನೆಗಳು ಕೂಡ ಇದೆ. ಪ್ರಯಾಣ ಅಷ್ಟೊಂದು ಸೌಖ್ಯವನ್ನು ತರಲ್ಲ, ಆದರೆ ಪುಣ್ಯಕ್ಷೇತ್ರಗಳಿಗೆ ನೀವು ಮಾಡುವಂಥ ಪ್ರಯಾಣದಲ್ಲಿ ನಿಮಗೆ ಕೊಂಚ ನೆಮ್ಮದಿ ಇದೆ. ಇನ್ನು ಆರೋಗ್ಯ ಸಮಸ್ಯೆ ಕೂಡ ಕಾಡುವಂಥದ್ದು. ಅದಕ್ಕಾಗಿ ಆರೋಗ್ಯದ ಕಡೆ ಕೂಡ ಇದನ್ನು ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನದ ಜೀವನವೇ ನಿಮಗೆ ಅಸ್ತವ್ಯಸ್ತವಾಗಿರುವಂಥದ್ದು, ಅದನ್ನು ಸ್ವಲ್ಪ ಶಿಸ್ತಿಗೆ ಒಳಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸೆಲ್ಫ್ ಡಿಸಿಪ್ಲಿನ್ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದರೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ಈ ದಿನ ಕೆಲಸ ಮಾಡುವಂಥವರು ವೃಶ್ಚಿಕ ರಾಶಿಯಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಏಕೆಂದರೆ ವೃಶ್ಚಿಕ ರಾಶಿಯ ಅಧಿಪತಿ ಕೂಡ ಕುಜ, ಜೊತೆಗೆ ಅಂಗಾರಕ ಜಯಂತಿ, ಭೌಮ ಪ್ರದೋಷ, ಇದೆಲ್ಲದರ ಒಂದು ಸಾರ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಇನ್ನು ಈ ದಿನ ಹಣದ ಆದಾಯ ಕೂಡ ಉತ್ತಮವಾಗಿದೆ. ಬರಬೇಕಾದಂಥ ಹಣ ಬರುತ್ತೆ. ಹಣಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯ ದೂರ ಆಗುತ್ತೆ.
ಹಾಗಾಗಿ ಮನಸ್ಸಿಗೆ ಈ ದಿನ ಒಂದು ಹೊಸ ಅನ್ವೇಷಣೆಗೆ ಅವಕಾಶ ಸಿಕ್ಕಂತಾಗುತ್ತೆ. ಮನಸ್ಸು ಖುಷಿಯಾಗಿರುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರ ನೆರವು, ಅವರ ಸಹಕಾರ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ದಿನ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ರೀತಿ ಪ್ರಯತ್ನ ಮಾಡೋಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಫಲಿತಾಂಶ ನಿಮ್ಮ ಪರವಾಗಿ ಬರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗೇ ಇರುತ್ತೆ. ಅದರಿಂದಲೇ ಈ ದಿನ ನಿಮಗೆ ತುಂಬ ಜೀವನದಲ್ಲಿ ಕಾಳಜಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕನಸಿನ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಬಣ್ಣ ಬಣ್ಣದ ಆಲೋಚನೆಗಳು ಬರುವಂಥ ಸಾಧ್ಯತೆ ಇದೆ. ಆದರೆ ಈ ಯಶಸ್ಸಿನಿಂದ ಬೀಗಿ ದಾರಿ ತಪ್ಪುವಂಥದ್ದಾಗ್ಬಿಡುವುದು ಜಾಗ್ರತೆ. ಇನ್ನು ಚಾಡಿಕೋರರ ಮಾತು, ಅದನ್ನು ಕೂಡ ಈ ದಿನ ನಂಬಬಾರದು. ಏಕೆಂದರೆ ಅವರು ಈ ಮೂರನೆಯ ವ್ಯಕ್ತಿಗಳ ಬಗ್ಗೆ ನಿಮ್ಮ ಒಂದು ತಲೆ ಕೆಡಿಸುವಂಥದ್ದಾಗಲಿ, ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನಾಗಲಿ ಮಾಡೋದ್ರಿಂದ ನೀವು ಅನುಭವಿಸುವಂಥ ಸಂತೋಷ ಕೂಡ ಗಾಳಿಗೆ ಹೊರಟೋಗುತ್ತೆ. ಅದು ನಿಮ್ಮ ಕೈ ತಪ್ಪಿ ಹೊರಟೋಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆತಂಕದಿಂದ ದೂರ ಆಗುವಂಥ ಪ್ರಯತ್ನ ಮಾಡಿ. ಅಂದರೆ ಆ ಒಂದು ವಿಚಾರದಲ್ಲಿ ಭಯ, ಹೆದರಿಕೆ ಅನ್ನುವಂಥದ್ದು ಬೇಡ. ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಎದುರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಶಿವ ಪಾರ್ವತಿಯರನ್ನು ಸ್ಮರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, 2ನೇ ಮನೆ. ಹಾಗಾಗಿ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಅಡಚಣೆಗಳು ಇರುತ್ತೆ. ನೀವು ಆಲೋಚನೆ ಮಾಡೋದೇ ಒಂದು, ಆ ಸನ್ನಿವೇಶ ಇರೋದೇ ಮತ್ತೊಂದು. ನೀವು ಓದಿದ್ದೇ ಒಂದು, ನೀವು ಉದ್ಯೋಗ ಮಾಡುವಂಥದ್ದೇ ಬೇರೊಂದು. ಆ ರೀತಿಯಲ್ಲಿ ಅವಿನಾಭಾವ ಸಂಬಂಧ ಇಲ್ಲದೇ ಇರುವಂಥ ಸನ್ನಿವೇಶಗಳು ಈ ದಿನ ಇರುತ್ತೆ. ಒಂದಕ್ಕೊಂದು ಸಹ ಸಂಬಂಧ ಇಲ್ಲ. ಅದೇ ರೀತಿ ಈ ದಿನ ನೀವು ಮಾತಾಡುವಂಥದ್ದಾಗಲಿ, ನಿಮ್ಮ ತೀರ್ಮಾನ ಆಗಲಿ, ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗಾಗಲಿ ಸಹ ಸಂಬಂಧಗಳು ಇರಲ್ಲ. ಆದರೂ ಕೂಡ ಅದನ್ನು ಎಲ್ಲೋ ಒಂದು ನೆಪ್ಪಿನ ಮೇಲೆ ಕೆಲಸ ಮಾಡಿ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಈ ದಿನ ನೀವು ಯಾವುದು ಪ್ರಮುಖ ಕಾರ್ಯ, ಯಾವುದು ವೆರಿ ಇಂಪಾರ್ಟೆಂಟ್ ಅಂತಿರೋ ಆ ಕೆಲಸವೇ ನಿಧಾನ ಆಗುತ್ತೆ. ಉಳಿದೆಲ್ಲ ಕೆಲಸ ಕಾರ್ಯಗಳು ಸರ್ವೇ ಸಾಧಾರಣವಾಗಿ ಪ್ರಗತಿಯಲ್ಲಿರುತ್ತೆ. ಆದರೆ ನಿಮಗೆ ಬೇಕಾದಂಥ ಕೆಲಸ ಯಾವುದೋ ಒಂದು ಕಾರಣದಿಂದ ನಿಲುಗಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮಾತ್ರ ನೀವು ಮನಸ್ಸು ಮಾಡಿ ಫಲಾಫಲಗಳನ್ನು ಕೊಡುವಂಥವನು ಭಗವಂತ ಅಂತ ಹೇಳಿ ತೀರ್ಮಾನ ಮಾಡಿಕೊಳ್ಳಿ. ಇನ್ನು ಈ ದಿನ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದರೆ ಅದು ಮಧ್ಯದಲ್ಲಿ ಎಲ್ಲೋ ಉಪಶಮನ ಆಗಿದ್ದು ಈ ದಿನ ಮತ್ತೆ ಉಲ್ಬಣ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದನ್ನು ಮರಿಬೇಡಿ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ನಿರಾಶರಾಗಬೇಡಿ. ಮಕ್ಕಳ ಬಗ್ಗೆ ಸಮಾಧಾನ ತಂದರೂ ಕೂಡ ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ಕಿರಿಕಿರಿ ಇರುತ್ತೆ. ಏನೋ ಒಂದು ಅಸಮಾಧಾನ, ಆದರೆ ಹೇಳಿಕೊಳ್ಳಲಾಗದಂಥ ಅಸಮಾಧಾನ. ಮಾತುಗಳಿಂದ ಅದನ್ನು ಹೇಳಲಿಕ್ಕಾಗಲ್ಲ. ಯಾವುದೇ ರೀತಿಯ ಒಂದು ಸಾಧಕ ಬಾಧಕಗಳಿಂದ ಅಳಿಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಂಥ ಒಂದು ಒತ್ತಡ, ಅಂಥ ಒಂದು ಮನಸ್ಸಿನ ಸ್ಥಿತಿ ನಿಮಗೆ ಈ ದಿನ ಇರುವಂಥದ್ದಿರುತ್ತೆ. ಅದಕ್ಕಾಗಿಯೇ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಯೋಗ ಮಾಡಿ, ಧ್ಯಾನ ಮಾಡಿ, ಹಾಗೆ ನಿಮ್ಮ ನೆಚ್ಚಿನ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಶಿವ ಪಾರ್ವತಿಯರನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಈ ದಿನದ ವ್ಯವಹಾರಗಳು ನಿಮಗೆ ತುಂಬ ಲಾಭವನ್ನು ತರುತ್ತೆ. ಮತ್ತು ಕೌಟುಂಬಿಕ ವಾತಾವರಣ ಕೂಡ ತುಂಬ ಅನುಕೂಲಕರವಾಗಿರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿರುತ್ತೆ. ನೀವು ಏನು ಅಂದ್ಕೊಳ್ತೀರೋ ಆ ಕೆಲಸವನ್ನು ಮಾಡ್ತೀರಿ. ಏಕೆಂದರೆ ಕುಟುಂಬಸ್ಥರಿಂದಲಾಗಲಿ ನಿಮ್ಮ ಸ್ನೇಹಿತರಿಂದಲಾಗಲಿ ಆ ಒಂದು ಕೆಲಸಕ್ಕೆ ಎಲ್ಲೂ ಕೂಡ ನೆಗೆಟಿವ್ ರಿಸಲ್ಟ್ ಅನ್ನುವಂಥದ್ದು ಬರಲ್ಲ. ಆದ್ದರಿಂದ ನೀವು ತೆಗೆದುಕೊಳ್ಳುವಂಥ ತೀರ್ಮಾನವೇ ಪ್ರಬುದ್ಧವಾಗಿದೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ. ಅದು ಭರವಸೆಯ ಮಾರ್ಗದರ್ಶನ. ಹಾಗಾಗಿ ಮುಂದಿನ ಜೀವನದಲ್ಲಿ ನಿಮಗೆ ಅತ್ಯುನ್ನತವಾದಂಥ ಲಾಭಗಳನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ದಿನ ನೀವು ಅದಕ್ಕೆ ಅಡಿಗಲ್ಲು ಹಾಕುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಅವರ
ಒಲವನ್ನು ಪಡ್ಕೊಳ್ತೀರಿ. ಇದು ಬಹಳ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವಂಥದ್ದು. ಇನ್ನು ಈ ದಿನ ಸಹಾಯ ಮಾಡಿರುವಂಥ ಆಪ್ತ ಸ್ನೇಹಿತರಿದ್ದಾರಲ್ಲ, ಅವರಿಂದ ಎಲ್ಲೋ ಒಂದು ಕಡೆ ಒತ್ತಡ ಜಾಸ್ತಿ ಆಗುತ್ತೆ. ಹಾಗಾಗಿ ಪದೇ ಪದೇ ಸಹಾಯಕ್ಕಾಗಿ ನಿಮ್ಮನ್ನೇ ಕೇಳುವಂಥ ಸಂದರ್ಭ ಕೂಡ ಬರ್ಬೋದು. ಆದರೆ ನಿಮ್ಮ ಇತಿಮಿತಿ ಒಳಗೆ, ನಿಮ್ಮ ಚೌಕಟ್ಟಿನೊಳಗೆ ಸಹಾಯ ಮಾಡುವಂಥದ್ದನ್ನು ಮರಿಬೇಡಿ. ಇನ್ನು ಈ ದಿನ ವೈವಾಹಿಕ ಜೀವನದಲ್ಲಿ ವಿವಾಹ ಪ್ರಸ್ತಾಪಗಳು ಕೂಡ ಬರುವಂಥದ್ದು ಇದೆ. ಅದು ನಿಮಗೆ ಖುಷಿಯನ್ನು ತರುತ್ತೆ. ಹಾಗಾಗಿ ನಿಮಗೆ ಇರುವಂಥ ಬೇಡಿಕೆ ಏನು, ಡಿಮ್ಯಾಂಡ್ ಏನು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಪ್ರೂವ್ ಆಗುವಂಥದ್ದು ಇದೆ. ಇನ್ನು ಈ ದಿನ ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ಮನೆಯಲ್ಲಿ ನಿಮ್ಮ ತಾಯಿಯವರಿದ್ದರೆ ಅವರ ಆಶೀರ್ವಾದ ಬಹಳ ಚೆನ್ನಾಗಿದೆ. ಹಾಗೆ ನಿಮ್ಮ ತಾಯಿಯವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥದ್ದನ್ನು ಮರಿಬೇಡಿ. ಇನ್ನು ಈ ದಿನ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಹೊಸದಾಗಿ ನೀವು ಏನೇ ಆರಂಭ ಮಾಡಿ ಅಲ್ಲಿ ತೊಂದರೆಗಳಾಗುತ್ತೆ. ಕೆಲಸ ಅರ್ಧಕ್ಕೆ ನಿಲ್ಲತ್ತೆ. ಅದಕ್ಕಾಗಿಯೇ ಅರ್ಧಂಬರ್ಧ ಆಗಿ ಉಳಿದಿರುವಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಮುಂದುವರಿಸಿದ್ರೆ ಬಹಳ ಸೂಕ್ತವಾದ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಬೇಡದ ವಿಚಾರಕ್ಕೆ, ಸಣ್ಣ ಪುಟ್ಟ ವಿಚಾರ, ತೀರಾ ನೆಗ್ಲಿಜೆನ್ಸ್ ಆಗಿರುವಂಥ ವಿಚಾರಕ್ಕೆ ಈ ದಿನ ನೀವು ಮನಸ್ತಾಪ ಆಗುವಂಥದ್ದು, ಅಂದರೆ ಈ ಒಂದು ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಇದರಿಂದ ಇಡೀ ದಿನದ ನಿಮ್ಮ ಮೂಡ್ ಹಾಳಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕೆಲಸದಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಈ ದಿನ ನೀವೊಬ್ಬರೇ ಕೆಲಸ ಮಾಡುವಂಥದ್ದಲ್ಲ, ಬೇರೆಯವ್ರಿಗೂ ಕೂಡ ಕೆಲಸವನ್ನು ಹಂಚಿ ಆ ಜವಾಬ್ದಾರಿಯ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು, ಸೂಪರ್ವಿಷನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ, ನಿಮ್ಮ ಅಭಿಪ್ರಾಯಗಳಲ್ಲಿ ಕೆಲವರಿಗೆ ಅಷ್ಟೊಂದು ಸಹಮತ ಇಲ್ಲ. ಹಾಗಾಗಿ ಅಂಥವರು ಕೂಡ ನಿಮ್ಮನ್ನು ದ್ವೇಷಿಸುವಂಥವರು. ಹಾಗಾಗಿ ನಿಮ್ಮ ಶತ್ರುಗಳ ಸಂಖ್ಯೆ ಈ ದಿನ ಜಾಸ್ತಿ ಆಗಬಾರ್ದು, ನೋಡ್ಕೊಳ್ಳಿ. ಆದರೆ ಈ ದಿನವೇ ನಿಮಗೆ ಸ್ವಲ್ಪ ಮನಸ್ಥಿತಿ ಸರಿ ಇಲ್ಲ. ಹಾಗಾಗಿ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಇನ್ನು ಮನೆಯಲ್ಲೇ ಇರಲಿಕ್ಕೂ ಕೂಡ ಈ ದಿನ ನಿಮಗೆ ಮನಸ್ಸು ಕೇಳಲ್ಲ. ಹಾಗಾಗಿ ಈ ದಿನ ಹೊರ ಸಂಚಾರ, ಹೊರ ಪ್ರಯಾಣ ಇತ್ಯಾದಿಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಇನ್ನು ವಾಹನ ಕೂಡ ನಿಮಗೆ ಈ ದಿನ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ತಂದುಕೊಳ್ಬೇಡಿ. ಅವರ ಜೊತೆ ಮಾತುಕತೆಯಾಗೇ ಇರಬೇಕೇ ಹೊರತು ಆರ್ಗ್ಯುಮೆಂಟ್ ರೂಪದಲ್ಲಿರಬಾರ್ದು. ಜಾಗ್ರತೆ. ಇನ್ನು ಸ್ತ್ರೀ ವರ್ಗದವರಿಗೆ ತವರಿನಲ್ಲಿ ನಡೆಯುವಂಥ ಕೆಲವೊಂದು ತಕರಾರುಗಳೇನಿದೆ ಅದು ಮನಸ್ಸನ್ನು ಕೆಡಿಸುತ್ತೆ. ಹಾಗಾಗಿ ನೀವಿರುವಂಥ ಸದ್ಯದ ಮನೆಯಲ್ಲೇ ಅಲ್ಪ ಸ್ವಲ್ಪ ನೆಮ್ಮದಿ ಇದೆ. ಆದರೆ ತವರು ಮನೆಯಿಂದ ಕೇಳುವಂಥ ಕೆಲವೊಂದು ವಿದ್ಯಮಾನಗಳೇನಿದೆ ಅದರಿಂದ ನಿಮಗೆ ಈ ದಿನ ಸ್ವಲ್ಪ ದುಃಖ, ನೋವು ಉಂಟಾಗುವಂಥ ಸಾಧ್ಯತೆ ಇದೆ. ಆದರೂ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮನಸ್ಸಿಗೆ ತುಂಬ ಒತ್ತಡವನ್ನು ತಂದುಕೊಳ್ಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇದೆ. ಅದರಲ್ಲೂ ನಿಮ್ಮ ಆಪ್ತರ ಸಹಕಾರ ಈ ದಿನ ನಿಮ್ಮನ್ನು ಒಂದು ಸಮಸ್ಯೆಯಿಂದ ಪಾರು ಮಾಡುತ್ತೆ. ಅದು ಟೈಮ್ಲಿ ಹೆಲ್ಪ್. ಅದನ್ನು ಬಹಳಷ್ಟು ದಿನಗಳ ಕಾಲ ನೀವು ನೆನಪಿನಲ್ಲೇ ಉಳಿಸ್ಕೊಳ್ಳುವಂಥ ಒಂದು ಸಂದರ್ಭ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಕ್ಕತ್ತೆ. ಇನ್ನು ನಿಮ್ಮ ಸ್ವಂತ ಪ್ರಯತ್ನದಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಸ್ವಂತ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಆಸಕ್ತಿ ಇರುತ್ತೆ. ಇನ್ನು ಸ್ವಪಕ್ಷಪಾತ ಅಥವಾ ಈ ಕೇಡು ಬಗೆಯುವಂಥ ಸನ್ನಿವೇಶಗಳಿದೆ. ಇದರಿಂದ ನೀವು ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಕೆಲವು ಸ್ವಾರ್ಥಿಗಳು ನಿಮ್ಮನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಗೆ ಯಾವುದೇ ರೀತಿಯಲ್ಲೂ ಕೂಡ ಮನಸ್ಸನ್ನು ನೋಯಿಸಬೇಡಿ. ಅವರಿಗೆ ಅಸಂತೋಷ ಆಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ನೀವು ಈ ದಿನ ನಿಮ್ಮ ವೃತ್ತಿಯನ್ನು, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು
ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ಕಲಾವಿದರಿಗೆ ಉತ್ತಮವಾದಂಥ ಸ್ಥಾನಮಾನಗಳು ಸಿಕ್ಕತ್ತೆ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ, ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ಪ್ರಯತ್ನ ಮುಂದುವರಿಲಿ, ಯಶಸ್ವಿಯಾಗತ್ತೆ. ಇನ್ನು ಈ ದಿನ ನಿಮ್ಮ ಬಂಧು ಮಿತ್ರರ ಆಗಮನ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಶುಭ ಕಾರ್ಯಗಳ ಪ್ರಸ್ತಾಪ ಕೂಡ ಆಗುವಂಥ ಸಂದರ್ಭಗಳು ಇದೆ. ಒಟ್ಟಾರೆ ಈ ದಿನ ನಿಮಗೆ ಅನಿರೀಕ್ಷಿತ ತಿರುವನ್ನು ತಂದುಕೊಡುವಂಥ ದಿನ. ಆ ತಿರುವಿನಲ್ಲೂ ಕೂಡ ಒಂದು ಸಂತೋಷ ಇದೆ, ಸಂಭ್ರಮ ಇದೆ. ಇನ್ನು ಈ ದಿನ ನಿಮ್ಮ ಎನರ್ಜಿಯ ಲೆವೆಲ್ ಚೆನ್ನಾಗಿರೋದ್ರಿಂದ ಯಾವುದಾದ್ರೂ ಒಂದು ಕಾರ್ಯವನ್ನು ಯಶಸ್ಸುಗೊಳಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಈ ದಿನವೇ ಅದು ಪೂರ್ಣ ಆಗುತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರನ್ನು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.